ಎಲ್ಲರಿಗೂ ನಮಸ್ಕಾರ. ನಾವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಟ್ಲದಿಂದ ಬಂದಿದ್ದೇವೆ. ನಾವು MSW ಸ್ಟೂಡೆಂಟ್. ನಾವಿಲ್ಲಿಗೆ ಬಂದಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ ಫೀಲ್ಡ್ ವರ್ಕ್. ಇಲ್ಲಿ ನಾವು 1 ವರ್ಷಗಳ ಕಾಲ ಫೀಲ್ಡ್ ವರ್ಕನ್ನು ಮುಗಿಸಿದ್ದೇವೆ. ಇಲ್ಲಿಯ ಎಕ್ಸ್ಪೀರಿಯನ್ಸನ್ನು ಹೇಳಬೇಕು ಅಂತ ಹೇಳಿದರೆ ತುಂಬಾ ಇದೆ. ಇಲ್ಲಿ ಕಲ್ತಂಥ ವಿಚಾರಗಳು ಕೂಡ ತುಂಬಾ ಇದೆ. ಇಲ್ಲಿಯ ಇನ್ಮೇಟ್ಸ್ಗಳ ಜೊತೆ ನಾವು ಬೆರೆತಂಥ ಕ್ಷಣಗಳಾಗಿರ್ಬೋದು, ಅವರಿಂದ ಕಲ್ತಂಥ ಪಾಠಗಳಾಗಿರ್ಬೋದು, ತುಂಬಾ ಕಲ್ತಿದ್ದೇವೆ. ನಂತರ ಇಲ್ಲಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ 2 ಮಾತೇ ಇಲ್ಲ. ಇಲ್ಲಿಯ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಡಾಕ್ಟರ್ UC ಪೌಲ್ಸ್ ಆಗಿರ್ಬೋದು, ಮೇರಿ ಉಪ್ಪಿ ಅವರಾಗಿರ್ಬೋದು, ಶೋಭಾ ಮ್ಯಾಮ್ ಆಗಿರ್ಬೋದು, ಸೌಮ್ಯ ಮ್ಯಾಮ್ ಆಗಿರ್ಬೋದು, ಇವರ ಬಗ್ಗೆ ಹೇಳಬೇಕಂದ್ರೆ 2 ಮಾತಿಲ್ಲ. ಒಳ್ಳೆ ಗೈಡ್ ನಮಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ಸೋಷಲ್ ವರ್ಕ್ ಸಿಂಧು ಮ್ಯಾಮ್ ಅವರು ಕೂಡ ಅಷ್ಟೇ ನಮಗೆ ಒಳ್ಳೆ ರೀತಿಯ ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೂ ಇಲ್ಲಿಯ ಆಫೀಸ್ ಸ್ಟಾಫ್ಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆ ಕೋಆರ್ಡಿನೇಟ್ ಆಗಿದ್ರು ನಮಗೆ. ಅವರು ಕೂಡ ನಮಗೆ ಗೈಡ್ ಮಾಡ್ತಾ ಇದ್ರು. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಂತರ ಇಲ್ಲಿಯ ವಾತಾವರಣ ಕೂಡ ಆಗಿರ್ಬೋದು, ತುಂಬ ಸ್ವಚ್ಛವಾಗಿ ಮತ್ತು ಎಲ್ಲ ಫೆಸಿಲಿಟಿ ಕೂಡ ನಮಗೆ ಇರ್ತಿತ್ತು. ಅಷ್ಟೇ ಅಲ್ಲದೆ ನಾವು ಇಲ್ಲಿಯ ಇನ್ಮೇಟ್ಸ್ಗಳಿಗೆ ನಾವು ಫೀಲ್ಡ್ ವರ್ಕ್ ಬಂದಾದ ನಂತರ ಗ್ರೂಪ್ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತಾ ಇದ್ವಿ, ಅವರನ್ನು ಇನ್ವಾಲ್ವ್ ಮಾಡ್ತಾ ಇದ್ವಿ. ಅವರಲ್ಲಿ ನಾವು ಡೆವಲಪ್ಮೆಂಟ್ಸ್ಗಳನ್ನು ಕೂಡ ಕಂಡಿದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ ರೇಡಿಯೋ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ವಿ. ಅಲ್ಲಿ ಇನ್ಮೇಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಡನ್ನು ಹಾಡ್ತಾ ಇದ್ರು, ಕಥೆಗಳನ್ನು ಹೇಳ್ತಾ ಇದ್ರು. ಅದೇ ರೀತಿ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡುವಾಗ ಕೂಡ ಅಷ್ಟೇ ಕೆಲವರಲ್ಲಿ ಎಮೋಷ್ನಲಿ ಅಂದರೆ ಚೇಂಜಸ್ ಆಗ್ತಾ ಇತ್ತು, ಬಿಹೇವಿಯರಲ್ ಚೇಂಜಸ್ ಆಗ್ತಾ ಇತ್ತು. ನಾವೆಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅವರಿಂದಾಗಿ ಕೆಲವು ವಿಚಾರಗಳನ್ನು ಕಲ್ತಿದ್ದೇವೆ. ನಂತರ ಅವರು ಕೂಡ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾ ಇದ್ರು. ಫಿಸಿಕಲಿ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ ಕೂಡ, ಅದನ್ನು ನಾವು ಕೂಡ ಗಮನಿಸಿದ್ದೇವೆ. ಇಲ್ಲಿರುವಂಥ ಪೇಷಂಟ್ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅವರು ಬರುವಾಗ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ನಾವು ಅದನ್ನು ನೋಡಿದ್ದೇವೆ ಕೂಡ, ಇಲ್ಲಿ ಲೈವ್ ಆಗಿ ಕೂಡ ನೋಡಿದ್ದೇವೆ. ತದನಂತರ ಯಾವ ರೀತಿಯಲ್ಲ ರಿಕವರಿ ಆಗ್ತಾರೆ, ಅವರಿಗೆ ಯಾವ ರೀತಿಯಲ್ಲ ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಗುಣಮುಖರಾದವರು ಕೂಡ ಇದ್ದಾರೆ. ನಾವು ಬಂದ ನಂತರ ಬಂದ ಪೇಷಂಟ್ಗಳು ಗುಣಮುಖರಾಗಿ ಮನೆಗೆ ಹೋದವರು ಕೂಡ ಇದ್ದಾವೆ. ನಾವು ಅದನ್ನು ಪ್ರತ್ಯಕ್ಷವಾಗಿ ನೋಡಿದವರು ಕೂಡ. ಅಂದರೆ ಇಲ್ಲಿ ಅಷ್ಟು ಒಳ್ಳೆಯ ಫೆಸಿಲಿಟಿ ಇಲ್ಲಿ ಒದಗಿಸಿದ್ದಾರೆ. ಇಲ್ಲಿ ನಮಗೆ ಉಪಯೋಗ ಆದಂಥ ಸ್ಟಡಿ ಪರ್ಪಸ್ ಏನು ಅಂತ ಹೇಳಿದರೆ ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ಕೇಸ್ ವರ್ಕನ್ನೆಲ್ಲ ತಗೊಂಡಿದ್ದೇವೆ. ಅಲ್ಲಿ ಹಲವಾರು ವಿಚಾರಗಳನ್ನು ನಾವು ಕಲ್ತಿದ್ದೇವೆ. ಬದಲ್ಲಿ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಮ್ಮ ಹಾಗೆ ಬೇರೆ ಕಾಲೇಜಿನ MSW ಸ್ಟೂಡೆಂಟ್ಗಳಿದ್ದೀರಿ, ಬೇರೆ ಬೇರೆ ಕಾಲೇಜ್ ಇದ್ದು. ನಾವಿವಾಗ MSW ಸ್ಟೂಡೆಂಟ್ ಆಗಿ ಫೀಲ್ಡ್ ವರ್ಕಿಗೆ ಬಂದಿದ್ದೇವೆ. ನಾವಿಲ್ಲಿ ಹಲವಾರು ವಿಚಾರಗಳನ್ನು ಕಲ್ತಿದ್ದೇವೆ. ನಮ್ಮ ಸ್ಟಡಿ ಪರ್ಪಸ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅದಕ್ಕೋಸ್ಕರ ನಾವು ಸಜೆಷನ್ ಏನು ಮಾಡ್ತೇವೆ ಅಂತ ಹೇಳಿದರೆ, MSW ಸ್ಟೂಡೆಂಟ್ ನೆಕ್ಸ್ಟಿನ ಬ್ಯಾಚ್ನವರಾಗಿರ್ಬೋದು ಅಥವಾ ಬೇರೆ ಕಾಲೇಜಿನ MSW ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿ ಬಂದು ಸ್ಟಡಿ ಮಾಡಬೇಕು ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಹಲವಾರು ವಿಚಾರಗಳು ಇಲ್ಲಿ ಇದೆ, ತಿಳಿಸಿ ಕೂಡ ಕೊಡ್ತಾರೆ. ನಮ್ಮ ಸ್ಟಡಿ ಪರ್ಪಸ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಒಂದು ಸಜೆಷನ್, ಇಲ್ಲಿ ನೀವು ಬಂದು ಫೀಲ್ಡ್ ವರ್ಕನ್ನು ಮಾಡಬೇಕು. ಇಲ್ಲಿಯ ಏನು ಅಂದರೆ ಯಾವ ರೀತಿ ಫೆಸಿಲಿಟಿ ಇದೆ, ಯಾವ ರೀತಿಯ ಪೇಷಂಟ್ಗಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇಲ್ಲಿ ಆಶ್ರಮದಲ್ಲಿ ಸುಮಾರು 380ಕ್ಕಿಂತ ಜಾಸ್ತಿ ಇನ್ಮೇಟ್ಸ್ಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗಿರ್ತದೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನಿಮಗೆ ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ ಇಲ್ಲಿಯ ವಾತಾವರಣಗಳನ್ನು ನೋಡ್ಬೋದು, ಇಲ್ಲಿ ಇನ್ಮೇಟ್ಸ್ ಹೇಗಿದ್ದಾರೆ ಅಂತ ನೋಡ್ಬೋದು. ನಂತರ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ದಿನಸಿ ಐಟಮ್ಗಳನ್ನು ಕೊಡುವ ರೀತಿ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಮ್ಮನ್ನು ಈ ಫೀಲ್ಡ್ ವರ್ಕಿಗೆ ಕಲಿಸಿದಂತಹ ನಮ್ಮ ಕಾಲೇಜಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿಟ್ಲದ ಪ್ರಾಂಶುಪಾಲರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಷ್ಟೇ ಅಲ್ಲದೆ ನಮಗೆ ಸೂಪರ್ವೈಸರ್ ಆಗಿರುವ ಕುಮರೇಶ್ ಭಟ್ ಸರ್ ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಹಾಗೂ ಗೈಡ್ ಮಾಡಿದಂತಹ ಸೌಮ್ಯ ಮ್ಯಾಮ್ ಆಗಿರ್ಬೋದು, ಜ್ಯೋತಿ ಮ್ಯಾಮ್ ಆಗಿರ್ಬೋದು, ಅಲ್ಲಿ ಎಲ್ಲ ಶಿಕ್ಷಕ ವೃಂದದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಈ ಸಂದರ್ಭದಲ್ಲಿ ಇಲ್ಲಿನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ಡಾಕ್ಟರ್ UC ಪೌಲ್ಸ್ ಹಾಗೂ ಮೇರಿ ಉಪ್ಪಿ ಅವರಿಗೆ ಹಾಗೂ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿನ ಇನ್ಮೇಟ್ಸ್ಗಳಿಗೂ ಕೂಡ ಅಷ್ಟೇ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದೇ ಮಾತಿನಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಇಲ್ಲಿ ಯಾವತ್ತಿಗೂ ಅಷ್ಟೇ ನಾವು ಚಿರಋಣಿಯಾಗಿರ್ತೇವೆ ಅಂತ ಹೇಳ್ಬೋದು.